ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಏಪ್ರಿಲ್ 24ರಂದು ಮಾನವ ಏಕತಾ ದಿವಸ್ ನಿಮಿತ್ತವಾಗಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ರವೀಂದ್ರ ಶಾಬಾದಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ, ಸಂತ ನಿಹಾರಿಕಾ ಮಂಡಳ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾನವ ಏಕತಾ ದಿವಸ್ ನಿಮಿತ್ತವಾಗಿ ಏಪ್ರಿಲ್ 24ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಕನ್ನಡ ಸಾಹಿತ್ಯ ಸಂಘದ ಕಚೇರಿಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ ಆಗಮಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಅರುಣ್ ಕುಮಾರ್ ಲೋಯ ಅವರು ಆಗಮಿಸಲಿದ್ದಾರೆ. ಸಂತೋಷ್ ಕುಮಾರ್ ರಾಠೋಡ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಇಡೀ ವಿಶ್ವದಾದ್ಯಂತ ಸಂತ ನಿರಂಕಾರಿ ಮಂಡಳಿ ಎಲ್ಲೆಲ್ಲಿವೇನೋ ಆ ಎಲ್ಲ ಕಡೆ ಅವತ್ತಿನ ದಿವಸ 24 ತಾರೀಕಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ರಕ್ತದಾನವನ್ನು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ನಮ್ಮ ಭಾರತದಾಗ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಬೇರೆ ಕಡೆ ರೆಡ್ ಕ್ರಾಸ್ ಸಂಸ್ಥೆ ಯಾವ ದೇಶದಾಗ ಎಲ್ಲೆಲ್ಲಿ ಇರ್ತಾವೆ ಅಲ್ಲೆಲ್ಲ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಇವರು ಕಾರ್ಯಕ್ರಮವನ್ನು ಒಂದು ರಕ್ತದಾನ ಶಿಬಿರವನ್ನು ಮಾಡ್ಕೋತಾರೆ. ಅವತ್ತೇ ದಿವಸ ಅವರ ಸಂಘಟನೆಯಲ್ಲಿ ಮಾನವ ಏಕತಾ ದಿವಸ ಅಂತ ಒಂದು ಕಾರ್ಯಕ್ರಮ ಸಹ ಅವರು ವಿಶೇಷವಾಗಿ ಆಚರಣೆ ಮಾಡ್ಕೋತಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ ಇವರು ಉದ್ಘಾಟನೆ ಮಾಡ್ತಾರೆ. ಅತಿಥಿಗಳಾಗಿ ನಮ್ಮ ಅರುಣ್ ಕುಮಾರ್ ಲೋಯ ಸಭಾಪತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಅಧ್ಯಕ್ಷತೆಯನ್ನು ಸಂತೋಷ್ ರಾಠೋಡ್ ಅವರು ಅವತ್ತಿನ ದಿವಸ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಅತಿಥಿಯನ್ನು ಶ್ರೀ ಮನೋಹರ್ ಶಾ ಅವರು ಕ್ಷೇತ್ರೀಯ ಸಂಚಾಲಕರು ನಿರಂಕಾರಿ ಮಂಡಳ ಬೆಂಗಳೂರು ಇವರು ಆಗಮಿಸ್ತಿದ್ದಾರೆ. ಇದೊಂದು ವಿಶೇಷ ಅಂದ್ರೆ ಬಹುತೇಕ ಇಲ್ಲಿ ನೀವು ನೋಡಿರ್ಬೇಕಂತ ಅಂದ್ಕೊಂಡು ಇಲ್ಲೇ ಇದನ್ನು ಪ್ರತಿದಿನ ಮುಂಜಾನೆ 7ರಿಂದ 8 ಗಂಟೆವರೆಗೆ ಸತ್ಸಂಗ ನಡೀತದೆ. ಇಲ್ಲಿ ಕನ್ನಡ ಸಂಘದಲ್ಲಿ ನಮ್ಮ ಮಲ್ಲೆ ಹಾಸ್ಪಿಟ್ಲ್ ಆದರೆ ಅಲ್ಲಿ ಮೇಲ್ಗಡೆ ಪ್ರತಿದಿನ ಇರ್ತದೆ ಸರ್. ಅದು ಪ್ರತಿದಿನ ಇರ್ತದೆ, ವರ್ಷಾನುಗಟ್ಟಲೆ ಇರ್ತದೆ ರೀ. ಆದರೆ ವಿಶೇಷವಾಗಿ ಸಂಡೇ ದಿವಸ ಎವ್ರಿ ಸಂಡೇ ಬೆಳಗ್ಗೆ 9ರಿಂದ 11 ಗಂಟೆ ತನಕನೂ ಅವತ್ತಿನ ದಿವಸ ಕಾರ್ಯಕ್ರಮ ಇರ್ತದೆ. 11ರಿಂದ 1 ತನಕನೂ ಅಲ್ಲಿ ಇರ್ತಾರೆ. ಅಲ್ಲಿಂದ ಪ್ರಸಾದ ಅಲ್ಲೇ ಮಾಡ್ಕೋತಾರೆ. ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದ ಸದಸ್ಯತ್ವ ಪ್ರಾರಂಭ ಮಾಡಬೇಕು ಎಂದು ಮಾದಿಗ ಸಮಾಜದ ಮುಖಂಡ ಲಿಂಗರಾಜ ದಾರ್ಫೈಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದ ಬಾಂಧವರು ಮುಂದಿನ ದಿನಗಳಲ್ಲಿ ಸಮಾಜದ ಒಗ್ಗಟ್ಟಿಗಾಗಿ, ಅಭಿವೃದ್ಧಿಗಾಗಿ ಮತ್ತು ಶಿಕ್ಷಣ ಹೊಂದಲು ಸರ್ಕಾರದ ಸವಲತ್ತುಗಳು ಹಾಗೂ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಸಮಾಜವನ್ನ ಮುನ್ನೆಲೆಗೆ ತರುವ ಸಲುವಾಗಿ ಸಮಾಜದ ಸದಸ್ಯತ್ವವನ್ನ ಪಡೆದುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ. ಆದ ಕಾರಣ ಜಿಲ್ಲೆಯಾದ್ಯಂತ ನಮ್ಮ ಮಾದಿಗ ಸಮಾಜದ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ಯುವಕರು, ಹಿರಿಯರು, ಕಿರಿಯರು ಮತ್ತು ಬುದ್ಧಿಜೀವಿಗಳು ಹಾಗೂ ಪ್ರಜ್ಞಾವಂತರು ಪ್ರತಿಯೊಬ್ಬರೂ ಸದಸ್ಯತ್ವವನ್ನು ಪಡೆಯಬೇಕು ಎಂದು ಮನವಿ ಮಾಡಿದರು. ಏನು ಈ ಒಂದು ನಮ್ಮ ಮಾದಿಗ ಸಮಾಜದ ಒಗ್ಗಟ್ಟಿಗಾಗಿ ಹಾಗೂ ಸರ್ಕಾರದ 10 ಹಲವಾರು ಯೋಜನೆಗಳನ್ನು ಪಡೆಯುವುದಕ್ಕಾಗಿ ಮತ್ತು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಸಮಾಜದ ಒಂದು ಮುಂಚೂಣಿಗೆ ತರುವಂಥ ಒಂದು ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ಯುವಕರಿಗೆ, ಎಲ್ಲ ಹಿರಿಯರಿಗೂ
ಎಲ್ಲ ಸಮಾಜದ ಚಿಂತಕರಿಗೆ ಎಲ್ಲರಿಗೂ ಕೂಡ ಸದಸ್ಯತ್ವವನ್ನು ಕೊಡಬೇಕು. ಕೊಟ್ಟು ಇದರಲ್ಲಿ ಏನು ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಬರುವಂಥ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಒಂದು ಜನಸಂಖ್ಯೆ ಇರೋದರಿಂದ ಏನು ಮುಂದೆ ಬರ್ತಕ್ಕಂಥ ಏನು ಚುನಾವಣೆಗಳಿವೆ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಈ ಬಾರಿ ನಮಗೆ ಯಾವುದೇ ಪಕ್ಷ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಪಕ್ಷ ಇದ್ರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಮಗೂ ಕೂಡ ರಾಜಕೀಯದಲ್ಲಿ ಅವಕಾಶಗಳನ್ನು ಕೊಡಬೇಕು. ಹಾಗೂ ಒಂದು ಒಗ್ಗಟ್ಟಿನಿಂದ ಈ ಸದಸ್ಯತ್ವವನ್ನು ಎಲ್ಲ ಪಕ್ಷದಲ್ಲಿರ್ಬೋದು, ಯಾರೇ ಇರ್ಬೋದು, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಈ ಒಂದು ಸಮಾಜದ ಏಳಿಗೆಗಾಗಿ, ಸಮಾಜದ ಮುಂದಿನ ದಿನಗಳಲ್ಲಿ ಒಂದು ಈ ಸಮಾಜವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಮುಖ್ಯವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ಈ ಒಂದು ಸದಸ್ಯತ್ವವನ್ನು ಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟ ಆಗಿರ್ಬೋದು, ಯಾವುದೇ ಜಯಂತಿಗಳಾಗಿರ್ಬೋದು, ಏನೇ ಇದ್ರೂ ಕೂಡ ಈ ಸದಸ್ಯರ ಮುಖಾಂತರನೇ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಒಂದು ಏನು ಈಗಾಗಲೇ ಮುಂದುವರೆದಂಥ ಸಮಾಜಗಳು, ಲಿಂಗಾಯತ ಸಮಾಜ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸಮಾಜಗಳಾಗಿರ್ಬೋದು. ಭಾರತೀಯ ವಕೀಲ ಪರಿಷತ್ ಸಹ ಅಧ್ಯಕ್ಷರಾದ ಸದಾಶಿವ ರೆಡ್ಡಿಯವರ ಮೇಲೆ ಮಾಡಿದ ಹಲ್ಲೆಯನ್ನು ಖಂಡಿಸಿ ಮತ್ತು ದಾಳಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಎಂದು ಚಿಂಚೋಳಿ ತಾಲೂಕು ವಕೀಲರ ಸಂಘದ ವತಿಯಿಂದ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಭಾರತೀಯ ವಕೀಲ ಪರಿಷತ್ನ ಸಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಸದಾಶಿವ ರೆಡ್ಡಿ ಅವರ ಕಚೇರಿಯ ಮೇಲೆ ಅಪರಿಚಿತರಿಂದ ಭೀಕರ ಹಲ್ಲೆ ಮತ್ತು ದಾಳಿ ಮಾಡಿದ್ದು ಖಂಡನೀಯವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತಿರುವುದರಿಂದ ವಕೀಲರು ಸ್ವತಂತ್ರವಾಗಿ ತಮ್ಮ ಕೆಲಸಗಳನ್ನು ಮಾಡುವಲ್ಲಿ ತೊಂದರೆಯಾಗುತ್ತಿದೆ. ಆದ್ದರಿಂದ ಸದಾಶಿವ ರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡಿದ ಆರೋಪಿತರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಚಿಂಚೋಳಿ ತಾಲೂಕಾ ವಕೀಲರ ಸಂಘದಿಂದ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹಲ್ಲೆಗಳನ್ನು ಮಾಡ್ತಾ ಇದ್ದಾರೆ. ಆ ಹಲ್ಲೆಗಳನ್ನು ಖಂಡಿಸಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೆ ಇದ್ದೀವಿ. ಆದರೂ ಕೂಡ ಮೊನ್ನೆ ನಮ್ಮ ಭಾರತ ದೇಶದ ಭಾರತೀಯ ವಕೀಲ ಪರಿಷತ್ತಿನ ಸಹ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದು, ಆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು, ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮನವಿಯನ್ನು ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರು ಮತ್ತು ಎಲ್ಲ ಕಾರ್ಯಕಾರಿ ಮಂಡಳಿ ವತಿಯಿಂದ ಮಾನ್ಯ ಚಿಂಚೋಳಿ ತಹಸೀಲ್ದಾರ್ ಅವರಿಗೆ ನಾವಿನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಭಾರತೀಯ ವಕೀಲ ಪರಿಷತ್ತಿನ ಸಹ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರ ಮೇಲೆ ಮಾಡಿದ ಹಲ್ಲೆಯನ್ನು ಖಂಡಿಸಿ ಅವರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಂಡು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಚಿಂಚೋಳಿ ಅವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ವಿ. ಮಳಖೇಡದ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರ ಮೇಲಿನ ದೌರ್ಜನ್ಯ ಖಂಡಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ಹೊರಗುತ್ತಿಗೆ ಕಾರ್ಮಿಕರಿಗೆ ಕಾಲಿಂಗ್ ಡ್ಯೂಟಿ ರದ್ದುಪಡಿಸಬೇಕು ಮತ್ತು 3 ಶಿಫ್ಟ್ ಮಾಡಿ ಕೆಲಸ ಕೊಡಬೇಕು ಮತ್ತು PF ವೇತನ, ಆರೋಗ್ಯ ವಿಮೆ, ಅಪಘಾತ ವಿಮೆ ಒದಗಿಸಬೇಕು. ಹೊರಗುತ್ತಿಗೆ ಕಾರ್ಮಿಕರ ಮೇಲೆ ಕಂಪನಿಯು ಗೂಂಡಾಗಿರಿ ನಿಲ್ಲಿಸಬೇಕು. ಹೊರಗುತ್ತಿಗೆ ಏಜೆನ್ಸಿ ರದ್ದುಪಡಿಸಿ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಬೇಕು. ಕಾರ್ಮಿಕ ಇಲಾಖೆ ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ, ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ.
ಮಾಡಲೇಬೇಕು ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೆಕ್ಕೆ ಬೆಕ್ಕು ಅಯ್ಯಯ್ಯೋ ಕಾನೂನಂತೆ ಕಾನೂನು ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಳಖೇಡ್ ಗ್ರಾಮದಲ್ಲಿ ಇರುವಂಥ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನಿದು ಪ್ಯಾಕಿಂಗು ಮತ್ತು ಲೋಡಿಂಗಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನಿವರು ಅರ್ಜುನು ಮತ್ತು ಮಹಾರಾಜ ಅಂತೇನು ಇವರಿಬ್ಬರು ಕಾಂಟ್ಯಾಕ್ಟ್ ಲೆಸ್ಮೆನ್ಸ್ ಏನು ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರ ಮೇಲೆ ಇರ್ತಕ್ಕಂಥ ಏನು ಅರ್ಜುನ್ ಹತ್ರ ಮತ್ತು ಮಹಾರಾಜ ಹತ್ರ ಒಂದು 300 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ವರ್ಷಗಳಿಂದ ಲೇಬರ್ಗಳಿಗೆ ಆಗ್ತಾ ಇರೋ ತೊಂದರೆಗಳೇನೆಂದರೆ ಇವರು ಲೇಬರ್ಗಳಿಗೆ ಕಾಲಿಂಗ್ ಡ್ಯೂಟಿ ಯಾವುದೇ ಥರ ಶಿಫ್ಟ್ ವೈಸ್ ಇಲ್ಲ. ಈ ವಿಷಯ ಕುರಿತು ನಾನು ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಮ್ಮ ಸಂಘಟನೆ ವತಿಯಿಂದ ನಾವು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟ ಕಾರ್ಖಾನೆಗೆ ಸಂಬಂಧಪಟ್ಟವರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಇರ್ತಕ್ಕಂಥ ಏನು ಕಂಪನಿಗೆ ಸಂಬಂಧಪಟ್ಟ ಏನು ನಾರಾಯಣ HR ಅವರು ಇದ್ದಾರೆ, ಅವರು ಕೂಡ ನಾನು ಸುಮಾರು ಸರಿ ಈ ವಿಷಯದ ಬಗ್ಗೆ ಮನವಿ ಮಾಡಿಕೊಂಡ್ರು ಕೂಡ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಕಂಪ್ನಿಲಿ ಸೂಪರ್ವೈಸರ್ಗಳು ಈ ಹೋರಾಟ ಮಾಡಿದ ಮೇಲೆ ಇನ್ನೂ ಪ್ರಾಬ್ಲಮ್ ತೊಂದರೆ ಜಾಸ್ತಿನೇ ಕೊಡ್ತಾ ಇದ್ದಾರೆ ಕಾರ್ಮಿಕರ ಮೇಲೆ. ದಯವಿಟ್ಟು ನಾವು ಹೇಳ್ತಾ ಇದ್ದೀನಿ, ನೀವು ಕಾರ್ಮಿಕರ ಮೇಲೆ ಯಾವುದೇ ದೌರ್ಜನ್ಯ ಮಾಡುವ ಹಕ್ಕು ನಿಮಗಿಲ್ಲ. ಸೊ ಹಾಗಾಗಿ ನಾವು ಎಲ್ಲಿವರೆಗೂ ನಮ್ಮ ಕಾರ್ಮಿಕವರೆಗೂ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಹಾಗಾಗಿ ಈ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಯವರಾಗಲಿ ಕಂಪನಿಗೆ ಸಂಬಂಧಪಟ್ಟವರಾಗಲಿ ಯಾರೇ ಆಗಲಿ ಆದಷ್ಟು ಬೇಗ ಬಂದು ಈ ಕಾರ್ಮಿಕರ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ನಾವು ಇವತ್ತೇನು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಏನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ, ಈ ಧರಣಿ ಸತ್ಯಾಗ್ರಹ ನಾವು ಹಾಗೆ ಇದು ಎಲ್ಲಿವರೆಗೂ ಸಮಸ್ಯೆ ಬಗೆಹರಲ್ವೋ ಅಲ್ಲಿವರೆಗೂ ನಾವು ಹಾಗೆ ಮುಂದುವರಿಸ್ತೀವಿ ಸರ್. ಜಾತಿ ಜನಗಣತಿ ವರದಿ ಕುರಿತು ಸಚಿವ ಸಂಪುಟದಲ್ಲಿ ಸಂಪೂರ್ಣವಾದ ಚರ್ಚೆ ಮುಗಿದಿಲ್ಲ. ಆದರೂ ಕೂಡ ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದಾಗಿ ರಾಜ್ಯದ ಜನರ ದಾರಿ ತಪ್ಪಿಸುವ ತಂತ್ರ ನಡೆಸಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆರೋಪಿಸಿದರು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನಕ್ಕೆ ಬಸವ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶದ ಸ್ಥಳ ಹಾಗೂ ಸಿದ್ಧತೆಯನ್ನ ಪರಿಶೀಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂತರಾಜ್ ವರದಿಯ ಮೂಲಕ ಪ್ರತಿಯನ್ನು ಲಭ್ಯವಿದೆ ಎಂದು ಗುಲ್ಲು ಹರಡಿಸುತ್ತಿದ್ದಾರೆ. ಇದು ಸರಿಯಲ್ಲ. ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೈಗೊಂಡಿರುವ ವರದಿ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಇದೆ ಎಂದು ತಿಳಿಸಿದರು. ಜಾತಿ ಜನಗಣತಿ ಕುರಿತು ಸಂಪೂರ್ಣವಾಗಿ ಇನ್ನೂ ಚರ್ಚೆ ಆಗಿಲ್ಲ. ಮಲೆ ಮಹದೇಶ್ವರದಲ್ಲಿ ನಡೆಯಲಿರುವ ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ಚರ್ಚಿಸಲಾಗುವುದು. ಅಲ್ಲದೆ ಎಲ್ಲಾ ಶಾಸಕರಿಗೂ ಪ್ರತಿಗಳು ತಲುಪಿಸಲಾಗಿದೆ. ಹೊಸ ಜಾತಿ ಗಣತಿಗೆ ಯಾರು ಕೇಳಿಲ್ಲ. ಮುಂದೆ ಸಂಪೂರ್ಣ ಚರ್ಚಿಸಿದ ನಂತರ ಈ ಕುರಿತು ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಜನಿವಾರ ಕತ್ತರಿಸುವ ವಿಷಯ ನಡೆಯಬಾರದಿತ್ತು. ಸಂವಿಧಾನದಲ್ಲಿ ಎಲ್ಲ ಧರ್ಮಕ್ಕೂ ಅದರದೇ ಆದ ಅವಕಾಶಗಳಿದ್ದು ತಪ್ಪಿತಸ್ಥರ ಮೇಲೆ ಕ್ರಮವಾಗುತ್ತದೆ. ನಮ್ಮ ಸರ್ಕಾರ ಎಲ್ಲಾ ಜಾತಿ ಜನಾಂಗವನ್ನು ಗೌರವಿಸುವ ಸರ್ಕಾರವಾಗಿದ್ದು ಯಾರಿಗೂ ಸಹ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದ ಅವರು, ಜಾತಿ ಧರ್ಮಗಳ ಮೇಲೆ ಸಮಾಜ ಕಟ್ಟಲು ಆಗಲ್ಲ. ಹೀಗಾಗಿ ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸ ಬಿಜೆಪಿ ಮಾಡಬಾರದು ಎಂದರು. ಅದ್ರ ಬಗ್ಗೆ ನಿರ್ಣಯ ಮಾಡಿಲ್ಲ, ಅದು ಸಮಿತಿಯವರಿಗೆ ಅದ್ರ ಬಗ್ಗೆ ಈ ಜಿಲ್ಲೆಯವರಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಹೊರಗಿನವ್ರಿಗೇನು ಕರಿಬೇಕು, ಯಾಕಂದ್ರೆ ಅವತ್ತು ಬಾಗಲಕೋಟೆಲ್ಲಿ ಒಂದು ಕಾರ್ಯಕ್ರಮ ಇದೆ, 29-30-32 ದಿವಸ ಇದೆ ಅಲ್ಲಿ. ಹಾಗಾಗಿ ಅದೆಲ್ಲ ಅವೈಲೇಬಿಲಿಟಿ ನೋಡಿಕೊಂಡು ಸಮಿತಿಯವರು ಡಿಸೈಡ್ ಬರ್ಬೋದು. ಒಂದು 25,000 ಜನ ಬರ್ಬೋದು ಅಂತ ಇಲ್ಲ. ಒಕ್ಕಟ್ಟಾಗಿ ಮಾಡಬೇಕು. ಬಸವ ತತ್ವ ಜನರಿಗೆ ತಲುಪಿಸ್ತಕ್ಕಂಥದ್ದು ಪ್ರಯತ್ನ ಇದೆ ಅಷ್ಟೇ. ಯಾಕಂದರೆ ಬೇರೆ ಬೇರೆ ಮಾಡಿ ಆಮೇಲೆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಜನ ಜಾಸ್ತಿ ಅಂದರೆ ಒಕ್ಕಟ್ಟಾಗಿ ಮಾಡಿದ್ರೆ ಜನ ಜಾಸ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಬಸವ ತತ್ವ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಜನಸಂಖ್ಯೆ ಕಡಿಮೆ ತೋರಿಸಿದ್ರೆ ಶಕ್ತಿ ತೋರಿಸಿದೆ ಅದೆಲ್ಲ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು ಮೊದಲೇನೆ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು ನಮ್ಮ ಒಂದು ಜಿಲ್ಲೆದಾಗ ಆದ್ರೆ ಆಗ್ತದೆ, ಇದಕ್ಕೆ ಏನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ನೋಡಿ, ಈಗಾಗಲೇ ಕ್ಯಾಬಿನೆಟಲ್ಲಿ ಚರ್ಚೆ ನಡೆದಿದೆ, ಚರ್ಚೆ ಮುಂದುವರಿತಾ ಇದೆ. ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಚರ್ಚೆ ಮುಂದುವರೆದಿದೆ ಅಷ್ಟೇ. ಕಾಂತರಾಜು ವರದಿನೇ ಮೂಲ ಪ್ರತಿ ಮಿಸ್ಸಿಂಗ್ ಮೂಲ ಪ್ರತಿ ಹೆಂಗ್ ಅದ್ರ ಬಗ್ಗೆ ಏನು ನೋಡಿ,
ಎಲ್ಲ ಸಚಿವರಿಗೆ ಮಾಹಿತಿ ಕೊಡಲಾಗಿದೆ. ಆ ಮಾಹಿತಿಯನ್ನು ಸಚಿವರು ತೊಗೊಂಡು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಚರ್ಚೆ ಅಪೂರ್ಣ ಇದೆ. ಚರ್ಚೆ ಪೂರ್ತಿ ಆಗಲಿಕ್ಕೆ ಆಗೇ ಇಲ್ಲ. ಅವತ್ತು ಮಣ್ಣಿನ ಕ್ಯಾಬಿನೆಟಲ್ಲಿ ಚರ್ಚೆ ಪೂರ್ತಿ ಆಗಲಿಲ್ಲ, ಚರ್ಚೆ ಅಪೂರ್ಣ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರು, ಮತ್ತು ಮುಂದಿನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಆದರೆ ಮುಂದೆ 24ನೇ ತಾರೀಕು ಮಲೈ ಮಹದೇಶ್ವರದಲ್ಲಿದೆ. ಹಾಗಾಗಿ ಆ ಭಾಗದ ಎಲ್ಲ ಒಂದು ಇಶ್ಯೂಸ್ ಬರ್ತಾ ಇದೆ. ಮುಂದಿನ ಕ್ಯಾಬಿನೆಟಲ್ಲಿ ಇದು ಚರ್ಚೆಗೆ ಬರ್ತದೆ. ಒಂದೇ ವರದಿ ಅದು. ಅಲ್ಲ, ಡಾಟಾ ಕಲೆಕ್ಷನ್ ಮಾಡಿರೋದು ಕಾಂತರಾಜ್ ವರದಿ ಅವರೇ. ಡಾಟಾ ಕಲೆಕ್ಷನ್ ಮಾಡಿದ್ಮೇಲೆ ಇವರು ಅವ್ರದ್ದು ಟರ್ಮ್ ಮುಗಿದ್ಮೇಲೆ ಇವ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಬೇರೆ ಬೇರೆ ವರದಿ ಹಂಗಾಗಿ ನೀವು ದಿಸ್ ಇಸ್ ನ್ಯೂಸ್ ಟು ಮೀ ಹಂಗೇನಿಲ್ಲ. ಕಾಂತರಾಜ್ ವರದಿ ಅವರೇ, ಕಾಂತರಾಜ್ ಅವರ ಸಮಿತಿ ಇದ್ದಾಗಲೇ ಅದು ಗಣತಿ ಆಗಿದ್ದು. ಅದಾದ್ಮೇಲೆ ಟರ್ಮ್ ಮುಗಿದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದು ಮುಂದುವರೆದಿರುತ್ತೆ. ಅದರ ಜಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ವಿರೋಧ ಪಕ್ಷ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ನಿಟ್ಟಿನಲ್ಲಿ ಜನಿವಾರ ಇದ್ದವರಿಗೆ ಎಕ್ಸಾಮ್ ಕರ್ಕೊಳ್ಳೋದಿಲ್ಲ, ಈ ತರ ನಮ್ಮ ಅಧಿಕಾರಿಗಳು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ರಿಲಿಜನ್ಗೆ ಹಾಗಾಗಿ ಡಿಸ್ಕ್ರಿಮಿನೇಷನ್ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಎಲ್ಲ ಸಮಾಜದ ಪರವಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಕೂಡ ಇದೆ. ಯಾವುದೇ ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿ ಯಾರಿಗೂ ಇಲ್ಲ. ಹಾಗಾಗಿ ಇದೊಂದು ಏನಂದರೆ ಸುಮ್ಮನೆ BJPಯವರು ಇದ್ರ ಬಗ್ಗೆ ಆ ರೀತಿ ಆಗಿದ್ದು. ಯಾಕಂದರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಹಾಗೆ ಯಾಕೆ ಅಂದ್ಕೊಳ್ತಾ ಇದ್ದಾರೆ, ಸುಮ್ಮನೆ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದವ್ರು ಬೇರೆ ಕೆಲಸ ಎಲ್ಲ ಮಾಡೋದಿಲ್ಲ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈಗ ಹೈಯರ್ ಎಜುಕೇಷನ್ ಸಚಿವರು ಮಾತಾಡಿದ್ರು. ಅದ್ರ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲದ ತಪ್ಪಿಗೆ ಕ್ರಮ ತಗೊಳ್ಳೋದಾದ್ರೆ ಒಂದು ಅಲ್ಲದ ತಪ್ಪಿಗೆ ಒಂದು ಎಕ್ಸಾಮ್ ಕಳ್ಕೊಳ್ಬೇಕು. ಅದಕ್ಕೇನೆ ಅದ್ರ ಬಗ್ಗೆ ಪರಿಹಾರದ ಬಗ್ಗೆನೂ ಒಂದು ಸಮಾಲೋಚನೆ ನಡೀತಾ ಇದೆಯಲ್ಲ. ಯಾರಿಗೂ ಅನ್ಯಾಯ ಆಗೋದು ಬಿಡಲ್ಲ. ನೋಡಿ, ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾವು ಸಮಾಜ ಕಟ್ಟಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಆದ್ರೇ ಒಂದು ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ. ನಮ್ಮ ಸರ್ಕಾರ ಯಾವುದೇ ಧರ್ಮದ ಬಗ್ಗೆ, ಎಲ್ಲ ಧರ್ಮಕ್ಕೆ ನಾವು ಗೌರವ ಕೊಡ್ತೀವಿ. ಎಲ್ಲ ಧರ್ಮದ ಭಾವನೆಗಳನ್ನು ನಾವು ಅವ್ರ ಜೊತೆಗಿದ್ದೀವಿ. ಈ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ. ನಾವು ಯಾರ ವಿರುದ್ಧನೂ ಇಲ್ಲ, ನಾವೆಲ್ಲರ ಪರ ಇದ್ದೀವಿ. ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ನಾಯಕ ಎಂದು ಖ್ಯಾತಿ ಗಳಿಸಿರುವ ಆಕಾಶ್ ಎಜುಕೇಷನಲ್ ಸರ್ವಿಸ್ ಲಿಮಿಟೆಡ್ ಜಂಟಿ ಪ್ರವೇಶ ಪರೀಕ್ಷೆ ಮುಖ್ಯ ಪರೀಕ್ಷೆ 2025ರಲ್ಲಿ ತನ್ನ ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆಗಳನ್ನು ಹೆಮ್ಮೆಯಿಂದ ಘೋಷಿಸಿದೆ. ಕಲಬುರಗಿಯಲ್ಲಿ ಆಕಾಶ್ ಶೈಕ್ಷಣಿಕ ಸಂಸ್ಥೆಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೈಕ್ಷಣಿಕ ಶ್ರೇಷ್ಠತೆಗೆ ಸಂಸ್ಥೆಯ ಅಚಲ ಬದ್ಧತೆಗೆ ಉದಾಹರಣೆಯಾಗಿರುವ ಗುಲ್ಬರ್ಗದ ಓರ್ವ ವಿದ್ಯಾರ್ಥಿ ಅಗ್ರ 100 ಅಖಿಲ ಭಾರತ ಶ್ರೇಯಾಂಕಗಳಲ್ಲಿ ಸ್ಥಾನ ಪಡೆದಿದ್ದಾನೆ. ಗುಲ್ಬರ್ಗದ ಆಕಾಶ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿತ ವಿದ್ಯಾರ್ಥಿ ಗುರುರಾಜ್ ಎಸ್ ಸಜ್ಜನ್ ಜೆಇಇ ಮುಖ್ಯ ಪರೀಕ್ಷೆ 2025 ಸೆಷನ್ 2ರಲ್ಲಿ 99.99 ಅಂಕಗಳೊಂದಿಗೆ ಏರ್ 92 ಗಳಿಸಿದ್ದಾನೆ. ಭಾರತದ ಅತ್ಯಂತ ಸವಾಲಿನ ಪರೀಕ್ಷೆಗಳಲ್ಲಿ ಒಂದಾದ ವಿದ್ಯಾರ್ಥಿಗಳ ಸಮರ್ಪಣೆ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಯನ್ನ ಈ ಫಲಿತಾಂಶಗಳು ಎತ್ತಿ ತೋರುತ್ತವೆ. ಈ ವರ್ಷ ನಿಗದಿಯಾದ 2ನೇ ಮತ್ತು ಅಂತಿಮ ಜೆಇಇ ಸೆಷನ್ ಮುಕ್ತಾಯದ ಬೆನ್ನಲ್ಲೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಫಲಿತಾಂಶಗಳನ್ನು ಪ್ರಕಟಿಸಿದೆ. ಜಾಗತಿಕವಾಗಿ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲೊಂದಾದ ಪ್ರತಿಷ್ಠಿತ ಐಐಟಿ ಜೆಇಇಯನ್ನು ಉತ್ತೀರ್ಣಗೊಳಿಸುವ ಗುರಿಯನ್ನ ಹೊಂದಿದ್ದಾರೆ. ಆಕಾಶ್ ಎಜುಕೇಷನಲ್ ಸರ್ವಿಸ್ ಲಿಮಿಟೆಡ್ನ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಧೀರಜ್ ಕುಮಾರ್ ಮಿಶ್ರಾ ಅವರು ವಿದ್ಯಾರ್ಥಿಗಳ ಅತ್ಯದ್ಭುತ ಫಲಿತಾಂಶಗಳಿಗಾಗಿ ಅವರನ್ನು ಅಭಿನಂದಿಸಿದರು. It's an immense privilege for me, immense honor for me to sit before you and celebrate our students' wonderful achievements. Like our academic director Ravi sir said, the kind of results we got is one of the best in the entire country. You know, the top I think 12 ranks out of top 100 are backed by Akashians. I'm talking about the national picture. Top 2 out of top 10 are backed by Akashians, and top 9 out of top 50 are again backed by Akashians. So this is a wonderful percentage of achievement from our Akashians. So first of all, I would like to commend the great brilliant performance by our students, and without
appreciating an army of teachers who are behind our students, it is not complete. And more importantly, the wonderful support which the parents have extended to the students, and put a lot of confidence in the brand of Akash, is a wonderful support, I must say, from the parents. So just to say a little bit more in terms of the engineering education in India. India produces world's largest number of engineers. We produce roughly 1.5 million, which is 15 lakh engineers every year. With the engineering education is the backbone for our economic growth and technological growth for India. If you look at the new age of learning, whether it is artificial intelligence or robotics or these are all the pillars of the fourth industrial revolution, where we expect to be the leaders of the world. So engineering education becomes very, very critical, and our director sir has talked about how competitive it is to bag the engineering seats. For example, in IITs, only 16,000 seats are there. In IIT, 16,000 plus seats are there. The chances of getting into an IIT is less than 1%. In this competitive landscape of engineering education and coaching, I must say that coaching is not only optional, it is absolutely essential for the student's success. Right. So I am really proud of the kind of achievements our students have done in this year, in this academic year, and this shows the academic rigor and the wonderful dedication of our teachers, and definitely the great support extended by the parents, and the confidence they have in us, in Akash brand, inspires us to push our boundaries every year and continue to lead the. ವಿದ್ಯಾರ್ಥಿ ಗುರುರಾಜ್ ಸಜ್ಜನ್ ಅವರ ಪೋಷಕರಾದ ಸುಭಾಷ್ ಸಜ್ಜನ್, ಸುವರ್ಣ ಸಜ್ಜನ್ ಅವರಿಗೆ ಸನ್ಮಾನಿಸಲಾಯಿತು. ಈ ವೇಳೆಯಲ್ಲಿ ಹಿರಿಯ ಸಹಾಯಕ ನಿರ್ದೇಶಕ ದೊಡ್ಡಿ ರವಿಕುಮಾರ್, ಆಡಳಿತ ಮುಖ್ಯಸ್ಥ ಸುಮನ್ ಚಕ್ರವರ್ತಿ, ಏರ್ಸೆಲ್ ಹೆಡ್ ಅನಿಲ್ ಕುಮಾರ್, ಗುಲ್ಬರ್ಗಾ ಆಕಾಶ್ ಇನ್ಸ್ಟಿಟ್ಯೂಟ್ ಬ್ರ್ಯಾಂಡ್ ಹೆಡ್ ಸಂತೋಷ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ನಡೆಸಿದರು ಅನ್ನತ್ತೆ. ಮತ್ತು ಇನ್ನು ಸಾಕಷ್ಟು ನಾವು ಅಲ್ಲೇನ ನಾರಾಯಣ ಮತ್ತು ಎಲ್ಲ ಕಾಲೇಜ್ಗೂ ತಿರುಗಾಡಿದ್ದೆ. ಆವಾಗ ಫಸ್ಟಿಗೆ 9th ಮುಗಿದ ಮೇಲೆ ನವಂಬರ್ ಡಿಸೆಂಬರ್ದಲ್ಲಿ ಒಂದು ಎಕ್ಸಾಮ್ ನಡೆಸ್ತಾರೆ ಅನಿತೆ. ಮತ್ತು ಅಲ್ಲೇನದವರು ಒಂದು ನಡೆಸ್ತಾರೆ, ACET, ಆಮೇಲೆ ಟ್ಯಾಲೆಂಟ್ ಎಕ್ಸ್ ಅಂತೇಳಿ ಎಕ್ಸಾಮ್ ನಡೆಸ್ತಾಯಿದ್ರು. ಆ ಎಲ್ಲ ಎಕ್ಸಾಮ್ಗಳನ್ನು ಕೂತಾಗ ಇವರು ಆಕಾಶದವರು ನಮ್ಮ ಹುಡುಗ ಒಂದು ಅಪಾರ್ಚುನಿಟಿ ಅಂದರೆ 100% ಸ್ಕಾಲರ್ಶಿಪ್ ಕೊಟ್ಟು ಕಲಿಸಿದ್ದು. ಯಾವುದೂ ಇದಿಲ್ಲ, 100% ನಾವು ಗುಲ್ಬರ್ಗಾ ಬ್ರಾಂಚ್ ಆಯ್ಕೆ ಮಾಡ್ಕೊಂಡಾಗ 100% ಸ್ಕಾಲರ್ಶಿಪ್ ಕೊಟ್ಟು ನಮ್ಮ ಹುಡುಗ ಒಳ್ಳೆಯ ರೀತಿಯಲ್ಲಿ ಎಲ್ಲ ಟೀಚರ್ಸ್ ಚೆನ್ನಾಗಿ ಕಲಿಸಿ, ಮತ್ತು ಅಷ್ಟೇ ನಮ್ಮ ಹುಡುಗನು ಅವಾಗ ಕಲಿಬೇಕನ್ನೋ ಆಸೆನೂ ಅವನಲ್ಲಿತ್ತು. ನಾವು ಮೋಟಿವೇಶನ್ ಮಾಡಿದೆವು, ಅವಾಗ ಕರೆಕ್ಟಾಗಿ ಕಲಿಸಿ ಇದು ಮಾಡಿದ್ರೆ ಗುಲ್ಬರ್ಗಾ ಬ್ರ್ಯಾಂಚಿನಿಂದ ಅಷ್ಟೇ. ಮತ್ತು ಇದು ನಮ್ಮದು ಬಿಜಾಪುರ ರೀ. ನಾ ಬಿಜಾಪುರದಲ್ಲಿ PWD ಇಂಜಿನಿಯರ್ ಅದ ಸರ್. ಹಾಂ ಸರ್. ಹುಡುಗ ಕಾಲೇಜಿನಾಗ ಹಾಸ್ಟೆಲ್ದಾಗ ಸರ್. ಇಲ್ಲಿದಿಂದ ಅವರು ಮೊದಲು ಇಲ್ಲಿದ್ದರು, ಆಮೇಲೆ ಇಲ್ಲಿದಿಂದ ಒಂದು ಸ್ವಲ್ಪ ಸೂಪರ್ ಇದು ಅನ್ನಟ್ಲೆ ಬೆಂಗಳೂರಿಗೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಬಳಿ ಅಪರಿಚಿತ ಮಹಿಳೆಯ ಕೊಲೆ ಮಾಡಿ ಶವ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಭೇದಿಸಿರೋ ಕಮಲಾಪುರ ಠಾಣೆಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಎಂದು SP ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು. ಕಲಬುರಗಿ ನಗರದ SP ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊಲೆಯಾದ ಮಹಿಳೆಯನ್ನು ಆರತಿ ಎಂದು ಗುರುತಿಸಲಾಗಿದ್ದು, ಕೊಲೆಯಾದ 35 ವರ್ಷದ ಆರತಿ ಜೊತೆ ಶಿವು ಹಲವು ವರ್ಷಗಳಿಂದ ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದನು. ನನ್ನನ್ನು ಮದುವೆ ಆಗುವ ಅಂತ ಪದೇ ಪದೇ ಹೇಳ್ತಾ ಇದ್ದಾಗ ರೊಚ್ಚಿಗೆದ್ದ ಶಿವು ಆರತಿಯನ್ನು ಕಿಡ್ನಿ ಸಡಕ್ ಬಳಿ ಕತ್ತು ಹಿಸುಕಿ ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿದ್ದಾನೆ ಎಂದು SP ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು. 6th April 2025 ರಂದು ಬೆಳಿಗ್ಗೆ ಒಂದು ಫೀಮೇಲ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದ್ದಿದೆ ಅಂತ ಒಂದು ಮಾಹಿತಿ ಬಂದಿದ ಮೇಲೆ ನಮ್ಮ ಮೇಲಾಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿ ಬಂದು ಹೋಗಿ ನೋಡಲಾಗ ಸರ್ವೆ ನಂಬರ್ 99/2 ಅಲ್ಲಿ ಒಂದು ಆಲ್ಮೋಸ್ಟ್ ಬರ್ನ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಗುತ್ತೆ. ತದನಂತರ ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನೋಡಲಾಗಿ ಅದು ಒಂದು ಅನ್ನೋನ್ ಫೀಮೇಲ್ ಡೆಡ್ ಬಾಡಿ ಇರುತ್ತದೆ. ಒಂದು ಅಂದಾಜು 35 to 40 years ಆಫ್ ಏಜ್ ಇರುತ್ತದೆ. ಬಟ್ ಯಾರು ಅಂತ ನಮಗೂ ಯಾವುದೂ ಮಾಹಿತಿ ಇರಲಿಲ್ಲ.
ತದನಂತರ ನಾವು ಒಳಗೆ ನಿಯರ್ ಬೈ ಇದ್ದವರ ನೀಲಕಂಠ ತಂದೆ ಶರಣಪ್ಪ ಪಾಂಚಾಲ್ ಅಂತ ಕಿನ್ನಿಸಡಕ್ ಗ್ರಾಮ ಅವರು ಕಮಲಾಪುರ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ. ಈ ತರಹ ಸರ್ವೆ ನಂಬರ್ 99/2 ಅಲ್ಲಿ ತೊಗರಿಯ ಕೊಯ್ಲಿಗಳ ಮೇಲೆ ಯಾರೋ ದುಷ್ಕರ್ಮಿಗಳು 35 to 40 years ಆಫ್ ಏಜ್ ಇರುವಂತಹ ಹೆಣ್ಣು ಮಗಳಿಗೆ ಎಲ್ಲೋ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಈ ಕಿನ್ನಿಸಡಕ್ ಸೀಮಾಂತರದ ಹೊಲದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋದು ದೂರು ಆಧಾರದ ಮೇಲೆ ನಾವೊಂದು ಮರ್ಡರ್ ಕೇಸನ್ನು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ 53/2025 ರಂದು ರಿಜಿಸ್ಟರ್ ಮಾಡಲಾಗಿದೆ. ಮೊದಲನೇದಾಗಿ ಈ ಕೇಸಲ್ಲಿ ಚಾಲೆಂಜ್ ಇರುತ್ತದೆ. ವಿಕ್ಟಿಮ್ ಯಾರು ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುವುದಿಲ್ಲ. ಬಟ್ ಅದೇ ಉದ್ದೇಶಕ್ಕಾಗಿ ನಾವು ಮೇಜರ್ ಅಡಿಷನಲ್ SP ಮತ್ತು DYSP ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ 2 ಪೊಲೀಸ್ ಠಾಣೆಗಳ PSI CPI ಕಮಲಾಪುರ್ ಶಿವಶಂಕರ್ ಸಾಹು ಮತ್ತು PSI ಕಮಲಾಪುರ್ ಮಂಜುನಾಥ್ ರೆಡ್ಡಿ ಮತ್ತು PSI ಮಹಗಾಂವ್ ಆಶಾ ಅವರ ನೇತೃತ್ವದಲ್ಲಿ ಮತ್ತು ಕುಪೇಂದ್ರ HC ರಾಮಚಂದ್ರ ಶರಣಬಸಪ್ಪ ಬದ್ದು ರಾಥೋಡ್ ಸಿದ್ಲಿಂಗ್ ಮತ್ತು ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಆಮೇಲೆ ನಾವು ಮೊದಲನೇದಾಗಿ ಮಾಡಿರೋದು ಅಲ್ಲಿ ಏನೇನು ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಅಲ್ಲಿ ನಮಗೆ ಒಂದು ಕಾಲುಂಗರಗಳು ಮತ್ತು ಹೇರ್ ಪಿನ್ ಮತ್ತು ಬೇರೆ ಬೇರೆ ಎಲ್ಲ ನಮಗೆ ಬಳೆ ಏನಂತಾರೆ ಅದು ಬ್ಯಾಂಗಿಲ್ ಎಲ್ಲ ಸಿಕ್ಕಿರುತ್ತದೆ. ತದನಂತರ ನಮಗೆ ಒಂದು ಪ್ರಾಥಮಿಕ ಒಂದು ಇದು ಬರುತ್ತೆ ಏನಂದರೆ ಇದೊಂದು ಮ್ಯಾರಿಡ್ ವುಮೆನ್ದು ಬಾಡಿ ಡೆಡ್ ಬಾಡಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ತದನಂತರ ಅಲ್ಲಿ ಸಿಕ್ಕಿರೋದು ಡೆಡ್ ಬಾಡಿ ಎಲ್ಲ ಭಾವಚಿತ್ರಗಳನ್ನು ಹಾಕಿ ನಮ್ಮ ಕಡೆ ಇರುವಂಥ ಎವಿಡೆನ್ಸಸ್ಸು ಮತ್ತು ಏನೇನು ಡೀಟೇಲ್ಸ್ ಎಲ್ಲ ಹಾಕಿ ಒಂದು ಪೊಲೀಸ್ ಪ್ರಕಟಣೆ ಒಂದು ಮಾಡಲಾಗಿದೆ. ಇದು ಕಂಪ್ಲೀಟ್ ಕಲಬುರಗಿ ಸಿಟಿ ಮತ್ತು ಕಲಬುರಗಿ ಜಿಲ್ಲೆ, ಯಾದಗಿರಿ, ಬೀದರು ಮತ್ತು ಸರೌಂಡಿಂಗ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಪೊಲೀಸ್ ಠಾಣೆಗಳಿಗೂ ನಾವು ಒಂದು ಕಲರ್ ಪ್ರಿಂಟು ಕಳಿಸಿದ್ದೀವಿ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ ಅವರವ್ರ ಬೀಟ್ ಗ್ರೂಪ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ. ತದನಂತರ ನಮಗೆ ಇದು ಆಗಿರುವಂಥ ಕೆಲವು ದಿನಗಳಾದಮೇಲೆ ನಮಗೊಂದು ಒಬ್ಬ ಬಾತ್ಮೀದಾರರಿಂದ ಒಂದು ಮಾಹಿತಿ ಬರುತ್ತೆ. ಅವರು ಈ ಪೊಲೀಸ್ ಪ್ರಕಟಣೆ ನೋಡಿ ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇಲ್ಲಿ ಒಂದು ಹೆಬ್ಬಾಲಲ್ಲಿ ಒಬ್ಬರ ಹೆಣ್ಣು ಮಗಳು ಆರತಿ ಅಲಿಯಾಸ್ ಗುಂಡಮ್ಮ ಅನ್ನೋರು ಕಾಣೆ ಆಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ನಮಗೂ ಇದು ಇರಬಹುದು ಅನ್ನೋ ಸಂಶಯ ಇದೆ ಅನ್ನೋದು ನಮಗೆ ಮಾಹಿತಿ ನೀಡಿರ್ತಾರೆ. ತಕ್ಷಣ ನಾವು ಅವರು ಯಾರು ಅನ್ನೋದು ಮಾಹಿತಿ ತಿಳ್ಕೊಂಡಿದ ಮೇಲೆ ನಮಗೆ ಪ್ರಾಥಮಿಕ ಪ್ರೈಮಾ ಫೇಸಿ ನಮಗೆ ಒಂದು ಕನ್ಕ್ಲೂಷನ್ಗೆ ಬರುತ್ತೆ, ಇದು ಇವರೇ ಆಗಿರಬಹುದು ಅಂತ. ಮತ್ತು ಇವರೇ ಆಗಿರೋದ ಮೇಲೆ ಅದು ಯಾರು ಮಾಡಿರ್ತಾರೋ ಅಂತ ಅದೊಂದು ಸಂಶಯದ ಮೇಲೆ ಅವ್ರು ಯಾರ್ಯಾರ ಜೊತೆ ಚೆನ್ನಾಗಿದ್ರು, ಯಾರ್ಯಾರ ಜೊತೆ ಭೇಟಿ ಆಗ್ತಿದ್ರು, ಮೀಟ್ ಆಗ್ತಿದ್ರು ಅನ್ನೋದೆಲ್ಲ ತಂತ್ರಗಾಣ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಒಬ್ಬರು ಶಿವು ಅಲಿಯಾ ಶಿವಾನಂದ್ ತಂದೆ ಬಸವರಾಜ್ ರಾಜಾಪುರ್ ಅಂತ 27 ವರ್ಷ, ಕಬ್ಬಳಿಗ ಚಾಲಕ ವೃತ್ತಿ ಮತ್ತು ಹೆಬ್ಬಾಲ್ ಅಲ್ಲಿ ವಾಸವಿರ್ತಾರೆ, ಕಾಳಗಿ ತಾಲೂಕು. ಇವರ ಮೇಲೆ ನಮಗೆ ಸಂಶಯ ಹೆಚ್ಚಿಗೆ ಆಗುತ್ತೆ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಏನು ಅಫೆನ್ಸ್ ಮಾಡಿರೋ ಬಗ್ಗೆ ಅವರು ಒಪ್ಕೊಂಡಿರ್ತಾರೆ. ಹೌದು ಇವರು ಆರತಿ ಗುಂಡಮ್ಮ 35 ವರ್ಷ, ಖಾಸಗಿ ಕೆಲಸ, ಇವರನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಕೊಂಡಿದ ಮೇಲೆ ತದನಂತರ ನಾವು ಯಾಕೆ ಈ ಥರ ಮಾಡಿದರ ಏನು ಅನ್ನೋದು ನಾವು ಮುಂದಿನ ವಿಚಾರಣೆ ಮಾಡ್ತಿದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಆರತಿ ಅಲಿಯಾಸ್ ಗುಂಡಮ್ಮ ಇವರು 35 ವರ್ಷ, ಈ ಹಿಂದೆ 13 ವರ್ಷ ಹಿಂದೆ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಾಗಲಿಲ್ಲ. 3 ತಿಂಗಳ ಹಿಂದೆ ಇವರು ಜುನಾಗಢ್ ಅಂತ ಗುಜರಾತಲ್ಲಿ ಒಬ್ಬರ ಜೊತೆ ಮದುವೆ ಆಗಿ ಅಲ್ಲಿರ್ತಾರೆ. ಬಟ್ ಆವಾಗ ಕಲಬುರಗಿಗೆ ಬರ್ತಾ ಇರ್ತಾರೆ. ಈಗ 3 ತಿಂಗಳ ಹಿಂದೆ ಅವರು ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇಲ್ಲೇ ಮನೆ ಕಟ್ಟಿ ಎಲ್ಲ ಫ್ಯಾಮಿಲಿ ಎಲ್ಲ ಕಲಬುರಗಿ ಸಿಟಿಗೆ ಶಿಫ್ಟ್ ಆಗಬೇಕು ಅನ್ನೋದು ಪ್ಲ್ಯಾನಿಂದ ಅವ್ರು ಬಂದು 3 ತಿಂಗಳಿಂದ ದೇವಿನಗರಲ್ಲಿ ರೆಂಟಿಗೆ ಇರ್ತಾರೆ. ರೆಂಟ್ ಇಲ್ಲಿದ್ದು ಆ ಪ್ಲಾಟ್ ಪರ್ಚೇಸು ಅಲ್ಲಿ ಮನೆ ಕಟ್ಟೋದೆಲ್ಲ ನೋಡ್ತಾ ಇರ್ತಾರೆ. ಬಟ್ ಅವರಿಗೆ ಯಾರು ವಿಕ್ಟಿಮ್ ಇದ್ದಾರೆ ಆರತಿ ಅನ್ನೋರಿಗೆ ಶಿವು ಅಲಿಯಾ ಶಿವಾನಂದ್ ಅನ್ನೋರ ಜೊತೆ ಪ್ರೀವಿಯಸ್ ಒಂದು ಹಿಂದಿನ ಆಲ್ಮೋಸ್ಟ್ ಸಮ್ ಇಯರ್ಸಿಂದ ಅವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಈಗ ಇವರು ಕಲಬುರಗಿ ಶಿಫ್ಟ್ ಆಗಿದ್ಮೇಲೆ ಅವರೆಲ್ಲ ಇವರ ಜೊತೆ ಬಂದು ಹೋಗೋದೆಲ್ಲ ಮಾಡ್ತಿದ್ರು. ಈ ಆರತಿ ಅನ್ನೋರು ಅವರಿಗೆ ನೀವು ನನ್ನ ಮದುವೆ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಡಿಮ್ಯಾಂಡ್ ಎಲ್ಲ ಇಟ್ಟಿರೋದು ಹೇಳಿರ್ತಾರೆ. ಆ ಡಿಮ್ಯಾಂಡ್ ಎಲ್ಲ ಇವರು ಒಪ್ಪಲಾರದೆ ಅವ್ರದ್ದು ಸ್ವಲ್ಪ ಅವರು ಹರಾಸ್ಮೆಂಟ್ ಜಾಸ್ತಿ ಆಗಿದೆ, ಅವ್ರನ್ನ ನಾವು ಖಲಾಸ್ ಮಾಡಬೇಕು, ಕೊಲೆ ಮಾಡಿದ್ರೆ ನಮ್ಗೆ ಯಾವುದೇ ಈ ಥರ ಹರಾಸ್ಮೆಂಟ್ ಇರುವುದಿಲ್ಲ ಅಂತ ಅವರು
ಡೆಸಿಷನ್ ತಗೊಂಡು ಏಪ್ರಿಲ್ 17ರಂದು ಸಾವನ್ನಪ್ಪಿದ ಚಿಂಚೋಳಿ ತಾಲೂಕಿನ ಗಾಣಪುರ ಗ್ರಾಮದ ಯೂನಿಸ್ ಮೋಜಿನ್ ಅವರ ಸಾವಿಗೆ ಚಿಟ್ಟಿನಾಡು ಸಿಮೆಂಟ್ ಕಂಪನಿ ಕಾರ್ಮಿಕರ ಘಟಕದ ವ್ಯವಸ್ಥಾಪಕರು ಮತ್ತು ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಚಿನ್ ಚೌಹಾಣ್ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಂಚೋಳಿ ತಾಲೂಕಿನ ಚಿಟ್ಟಿನಾಡು ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಚಿನ್ ಚೌಹಾಣ್ ಮಾತನಾಡಿ, ಮೃತ ಯೂನಿಸ್ ಮೋಜಿನ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ನಗದು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಚಿಟ್ಟಿನಾಡು ಕಾರ್ಖಾನೆಯಲ್ಲಿ ಉದ್ಯೋಗ ನೀಡಬೇಕು. ಚಿಟ್ಟಿನಾಡು ಸಿಮೆಂಟ್ ಕಾರ್ಖಾನೆ ಚಿಂಚೋಳಿ ಕಲ್ಲೂರು ರಸ್ತೆಯಲ್ಲಿ ಸ್ಥಾಪನೆಗೊಂಡು ಎಷ್ಟು ವರ್ಷವಾಯಿತು ಮತ್ತು ಪ್ರತಿ ವರ್ಷದ ಆದಾಯ ಎಷ್ಟು ಹಾಗೂ ಈ ಆದಾಯದ ಮೇಲೆ CSR ಕಾಯ್ದೆ ಅಡಿ 2% ನೀವು ಚಿಂಚೋಳಿ ತಾಲೂಕಿನ ಯಾವ ಗ್ರಾಮದಲ್ಲಿ ಯಾವ ಸ್ಥಳೀಯ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೀರಿ, ರೂಪಾಯಿಗಳಲ್ಲಿ ಅಂಕಿ ಅಂಶ ನೀಡಬೇಕು. ಕಾರ್ಮಿಕರ ಸುರಕ್ಷತಾ ದೃಷ್ಟಿಯಿಂದ ಅವರ ಹಿತಾಸಕ್ತಿ ಕಾಪಾಡುವಲ್ಲಿ ಲೇಬರ್ ಯೂನಿಯನ್ ಸ್ಥಾಪಿಸಲಾಗಿದೆಯೇ ಅದರ ವಿವರ ನೀಡಬೇಕು ಎಂದು ಆಗ್ರಹಿಸಿದರು. ಆಗ್ರಹ ಮಾಡಿದರು. ಮಾನ್ಯರೇ, ಬೇಡಿಕೆಗಳು ದಿನಾಂಕ 17/4/2025 ಸಾವನ್ನಪ್ಪಿದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗಣಾಪುರ ಗ್ರಾಮದ ಯೂನಿಸ್ ಮೋಜಿನ್ ಅವರ ಸಾವಿಗೆ ಚೆಟ್ಟಿನಾಡು ಕಾರ್ಖಾನೆ ಕಾರ್ಮಿಕ ಘಟಕ ವ್ಯವಸ್ಥಾಪಕರು ಮತ್ತು ಗುತ್ತಿಗೆದಾರರು ಸಂಬಂಧಪಟ್ಟ ಗುತ್ತಿಗೆದಾರರ ಲೈಸೆನ್ಸನ್ನು ತಾವು ರದ್ದುಪಡಿಸಬೇಕು ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ತಹಸೀಲ್ದಾರ್ ಸಾಹೇಬ್ರೆ ಮತ್ತು ಘಟಕ ವ್ಯವಸ್ಥಾಪಕರು ತಮಗೆ 2 ಮನೆ ಇರ್ತೀವಿ. 2ನೇ, ಮೃತ ಯೂನಿಸ್ ಮೋಜಿನ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ನಗದು ಮತ್ತು ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಚೆಟ್ಟಿನಾಡು ಕಾರ್ಖಾನೆಯಲ್ಲಿ ಉದ್ಯೋಗ ನೀಡಬೇಕಂತೇಳಿ 2ನೇ ಬೇಡಿಕೆ ಇಟ್ಟಿದ್ವಿ ತಹಸೀಲ್ದಾರ್ ಸಾಹೇಬ್ರೆ ಘಟಕ ವ್ಯವಸ್ಥಾಪಕರು. 3ನೇ, ದಿನಾಂಕ 17/4/2025 ಕಾರ್ಮಿಕರಾದ ಯೂನಿಸ್ ಮೋಜಿನ್ ರವರು ಚೆಟ್ಟಿನಾಡು ಕಾರ್ಖಾನೆಯಲ್ಲಿ ಕಾರ್ಮಿಕರ ಸಾವನ್ನಪ್ಪಿದ್ದಾರೆ ಹಾಗೂ ಕೆಲವು ದಿನಗಳ ಹಿಂದೆ ಇದೇ ಕಾರ್ಖಾನೆಯಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದ ಮತ್ತೊಬ್ಬ ಓರ್ವ ಕಾರ್ಮಿಕ ಸಾವನ್ನಪ್ಪಿರುತ್ತಾರೆ. ಈ 2 ಸಾವಿನ ನೇರ ಕಾರಣ ಚೆಟ್ಟಿನಾಡು ಕಾರ್ಖಾನೆ ಆಗಿರುತ್ತೆ. ಇವರ ಮೇಲೆ ಚೆಟ್ಟಿನಾಡು ಕಾರ್ಖಾನೆಯ ಮೇಲೆ ತಾವು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತನಿಖಾ ವರದಿಯನ್ನು ತಾವು ಸ್ವೀಕರಿಸಿ ಸಾರ್ವಜನಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ನಮಗೆ ತಿಳಿಸಬೇಕಂತೇಳಿ 2ನೇ ಬೇಕು. ಅದೇ ನಿಟ್ಟಿನಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳಾದ ಹೆಲ್ಮೆಟ್, ಜಾಕೆಟ್, ಶೂಸ್ ಹಾಕಲಾಗಿತ್ತ, ಸಾವಿನ ಘಟನೆಯಾದ ಬಳಿಕ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತ, ಆಯಾ ಘಟನೆಯ CCTV ಫುಟೇಜ್ ತಮ್ಮ ಇಲಾಖೆಗೆ ಆರಕ್ಷಕ ಇಲಾಖೆಗೆ ತಾವನ್ನು ಒದಗಿಸಿರ್ತಾರ, ಘಟನೆ MLC ಅಥವಾ FIR ಆಗಿದೆಯಾ, ಸಂಪೂರ್ಣ ತನಿಖಾ ವರದಿ ಲಿಖಿತ ರೂಪದಲ್ಲಿ ನೀಡಬೇಕು. ಅಕಸ್ಮಾತ್ UDR ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿದ್ರೆ ಹಿಂದೆ ಆದಂಥ ಸಾವು ಮತ್ತು ಈಗ ಅಂತ ಸಾವು ಆ ರಿಪೋರ್ಟ್ನ ವರದಿಯನ್ನು ಸಾರ್ವಜನಿಕವಾಗಿ ಪ್ರಕಟಣೆ ನೀಡಬೇಕು. ಯಾಕಂದರೆ ಈ ಘಟನೆ ಆದಮೇಲೆ ತಾವು ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ತಾವು ಖಾಸಗಿ ಆಸ್ಪತ್ರೆಗೆ ಒಯ್ದಿರ್ತೀರಿ. ಘಟನೆ ಸಾವನ್ನಪ್ಪಿರ್ತಾನೆ ಸ್ಥಳದಾಗ, ಆದರೂ ಕೂಡ ತಾವು ಡೈರೆಕ್ಟಾಗಿ ಖಾಸಗಿ ಆಸ್ಪತ್ರೆಗೆ ಒಯ್ದಿರ್ತೀರಿ. ಕಾರಣ ಏನು? ಸಾವಿಗೆ ನಿಖರವಾದ ಕಾರಣ ಅಂದ್ರೆ ಯಾವ ರೀತಿ ಆಗಿಸತ್ತೆ ನಾವು ಏನು ಕಂಪ್ನಿಯಲ್ಲಿ ತಾವು ಟಾರ್ಚರ್ ಕೊಟ್ಟು ಏನಾದರೂ ಅವನ ಮೇಲೆ ಒತ್ತಡ ಹೇರಿದ್ರಾ, ಅಕಸ್ಮಾತ್ ಯಾವ್ದಾದ್ರು ಅವಘಡ ಹೊಂದಿತ್ತ, ಅಕಸ್ಮಾತ್ ನಿಮ್ಮ ಕಾರ್ಖಾನೆ ಲೋಪದೋಷ ಆಗಿತ್ತ, ಇದನ್ನು ಸಂಪೂರ್ಣ ತನಿಖಾ ವರದಿಯನ್ನು ತಾವು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಿದ್ರಿ ಅಂತೇಳಿ ನಮ್ಮ ಆರೋಪ ಇದೆ. ದಯವಿಟ್ಟು ಇದಕ್ಕೆ ತಾವು ಲಿಖಿತ ರೂಪದಲ್ಲಿ ನಮಗೆ ಉತ್ತರ ನೀಡಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಚೆಟ್ಟಿನಾಡು ಸಿಮೆಂಟ್ ಕಾರ್ಖಾನೆ ಚಿಂಚೋಳಿ ರಸ್ತೆ ಸ್ಥಾಪನೆಗಂಟು ಎಷ್ಟು ವರ್ಷ ಆಯಿತು, ಪ್ರತಿ ವರ್ಷದ ಆದಾಯ ಎಷ್ಟಾಯಿತು, ಆದಾಯದ ಮೇಲೆ CSR ಕಾಯ್ದೆಯಡಿ ಪ್ರತಿ ವರ್ಷ 2% ತಾವು ಚಿಂಚೋಳಿಯ ಯಾವ ಗ್ರಾಮದ ಯಾವ ಸ್ಥಳೀಯ ಅಭಿವೃದ್ಧಿಗಾಗಿ ಕಾಮಗಾರಿ ಮಾಡಿದ್ದೀರಿ ಅಂತೇಳಿ ರೂಪಾಯಿಗಳ ವೆಚ್ಚದಲ್ಲಿ ಅಂಕಿಅಂಶಗಳನ್ನು ತಾವು ಯುವ ಕರ್ನಾಟಕ ವೇದಿಕೆಗೆ ವಹಿಸಬೇಕಂತೇಳಿ ಮನವಿ ಮಾಡ್ತೀವಿ. 5ನೇ, ಕಾರ್ಮಿಕರ ಸುರಕ್ಷತಾ ದೃಷ್ಟಿಯಿಂದ ಅವರ ಹಿತಾಸಕ್ತಿ ಕಾಪಾಡುವಲ್ಲಿ ಲೇಬರ್ ಯೂನಿಯನ್ ಸ್ಥಾಪಿಸಲಾಗಿದೆಯೇ ಅದರ ವಿವರ ನೀಡಿ. ಚೆಟ್ಟಿನಾಡು ಕಾರ್ಖಾನೆಯ ಎಲ್ಲ ಕಾರ್ಮಿಕರಿಗೆ ಜೀವ ವಿಮೆ ಮಾಡಲಾಗಿದೆ, ಇನ್ಶೂರೆನ್ಸ್ ಮಾಡಲಾಗಿದೆ, ಮಾಡಿದ್ದರೆ ಅದರ ವಿವರ ನೀಡಿ ಮತ್ತು ಯಾವ ಕಾರ್ಮಿಕರಿಗೆ ಎಷ್ಟು ವಿಮೆ, ಯಾವ ವಿಮೆ ಯೋಜನೆಯಲ್ಲಿ ಮಾಡಿರ್ತೀರ ಅಂತ ವಿವರ ನೀಡಬೇಕು. ಚೆಟ್ಟಿನಾಡು ಕಾರ್ಖಾನೆಯು ಕಾಯ್ದಿಟ್ಟ ಅರಣ್ಯ ಪ್ರದೇಶದಿಂದ 10 ಕಿಲೋಮೀಟರ್ ಒಳಗಡೆ ಇರುತ್ತೆ. ತಹಸೀಲ್ದಾರ್ ಸಾಹೇಬ್ರೆ, ಅರಣ್ಯ ಕಾಯ್ದೆ ಅಡಿಯಲ್ಲಿ ಏನು ಹೇಳ್ತಾರೆ, ಕಾಯ್ದಿಟ್ಟ ಅರಣ್ಯ ಪ್ರದೇಶದಿಂದ 10 ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯಾದಂಥ ಬ್ಲಾಸ್ಟಿಂಗ್ ಆಗಲಿ ನೈಸರ್ಗಿಕ ಸಂಪತ್ತನ್ನು ನಾಶ ಮಾಡುವಂಥ ಕಾರ್ಖಾನೆಗಳಾಗಲಿ ಇರಬಾರ್ದು. ಇಲ್ಲಿಂದ ನಾವು ನಮ್ಮ ನಿಂಗದಳ್ಳಿ 2 ಕಿಲೋಮೀಟರ್ ಆಗಿರುತ್ತೆ ಸರ್, ನಾವು ಅಂಚುಗಳ ಕೊಡ್ತೀವಿ. 10 ಕಿಲೋಮೀಟರ್ವರೆಗೂ ಯಾವುದೇ ರೀತಿಯಂಥ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇರಬಾರ್ದು. ಆದರೂ ಕೂಡ ಈ ಕಾರ್ಖಾನೆಯವರು ಬ್ಲಾಸ್ಟಿಂಗ್ ಮತ್ತು ನೈಸರ್ಗಿಕ ಸಂಪತ್ತನ್ನು ತಾವು ಲೂಟಿ ಮಾಡ್ತಿದ್ದಾರೆ, ಜೀವ ಸಂಪತ್ತುಗಳಿಗೆ ಹಾನಿಯನ್ನು ಒದಗಿಸಿದ್ದಾರೆ. ಆದರೂ ಕೂಡ ಇವ್ರಿಗೆ ಪರ್ಮಿಷನ್ ಹೆಂಗೆ ಸಿಕ್ತು? ಇವತ್ತು ಈ ಕಾರ್ಖಾನೆ 20 ವರ್ಷ ಆಯಿತು, 30 ವರ್ಷ ಆಯಿತು ಗೊತ್ತಿಲ್ಲ ಸ್ಥಾಪನೆ ಆಯಿತು. 30 ವರ್ಷದಿಂದ ಈ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅರಣ್ಯ ಕಾಯ್ದೆಯನ್ನು
ತಾವು ಯಾಕೆ ಗಾಳಿಗೆ ತೂರಿದ್ರಿ ಅಂತೇಳಿ ಇದನ್ನು ನಮ್ಮ ತನಿಖಾ ವರದಿ ಬೇಕು. ತಾವೇನೋ ತಮ್ಮ ಕಡೆಗೆ ಏನಾರು ಸಲ್ಲಿಸಿದ್ರಂದ್ರೆ ಅವ್ರಿಗೆ ಕಾರ್ಖಾನೆ ನೋಟಿಸ್ ಇದ್ದಾರೆ, ಅದನ್ನು ಪ್ರತಿಗಳು ಸಲ್ಲಿಸ್ಬೇಕಂತ ನಾವು. ಚೆಟ್ಟಿನಾಡ್ ಕಾರ್ಖಾನೆಯಲ್ಲಿ ಎಷ್ಟು ಕಾರ್ಮಿಕರು ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ನೀಡಿದ್ದೀರಿ ನೀವು? ಕಾರ್ಮಿಕರು ಎಷ್ಟು ಹೊರ ರಾಜ್ಯದವರ ಕನ್ನಡಿಗರು ಎಷ್ಟಾರ ಅಂತೇಳಿ ನಮ್ಮ ಅಂಕಿಅಂಶ ಬೇಕು. ನಿಖರವಾದ ಲಿಖಿತ ರೂಪದ ಅಂಕಿಅಂಶ ಬೇಕು. ಕೆಂಪು ಮಣ್ಣು ಸರ್, ಕೆಂಪು ಮಣ್ಣಲ್ಲಿ ಇಲ್ಲಿಗಲ್ ನಡೆಯುತ್ತೆ, ಅದನ್ನು ಬೇಕು. ಮತ್ತು ಇಲ್ಲಿವರೆಗೂ ಎಷ್ಟು ಕಾರ್ಮಿಕರು ಸಾವನ್ನಪ್ಪಿರ ಇದೆಲ್ಲ ಅಂಕಿಅಂಶನೂ ಬೇಕು. ತನಿಖಾ ವಿವರ FIR ಆಗಿದೆನೋ UDR ಆಗಿದೆ ಅದೆಲ್ಲ ಲಿಖಿತ ರೂಪದಲ್ಲಿ ಬೇಕು. ಮತ್ತು ನಿರೀಕ್ಷಣಾ ಕಾರ್ಮಿಕ ಇನ್ಸ್ಪೆಕ್ಟರ್, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಕೂಡ ಅವರು ಕೂಡ ವರದಿ ಆಗಿರ್ಬೇಕು. ಅವರಿಗೆಲ್ಲ ವರದಿ ಆಗಿದ್ರೆ ಅವರು ಕೂಡ ನಮಗೆ ಲಿಖಿತ ರೂಪದಲ್ಲಿ ವರದಿಸಬೇಕಂತ ವಿನಂತಿ ಮಾಡ್ತೀವಿ. ಎಲ್ಲ ಬೇಡಿಕೆಗಳು ಮತ್ತು ಅಂಕಿಅಂಶಗಳು 3 ದಿನದಲ್ಲಿ ಒದಗಿಸಲೇಬೇಕು. ಇಲ್ಲಾಂದರೆ ಗೇಟಲ್ಲಿ ಇನ್ನೂ ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಪವಾಡ ಪುರುಷ ಹಾಗೂ ಆರಾಧ್ಯ ದೇವ ಶ್ರೀ ಭಾವಗಿ ಭದ್ರೇಶ್ವರ ಜಾತ್ರೆಯು ವೈಭವದಿಂದ ಜರುಗಿತು. ತೆಲಂಗಾಣ ರಾಜ್ಯದ ವಿಕಾರಾಬಾದ್ ಜಿಲ್ಲೆಯ ತಾಂಡೂರು ನಗರದಲ್ಲಿ ಶ್ರೀ ಭಾವಗಿ ಭದ್ರೇಶ್ವರರ ಜಾತ್ರೆಯು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮಂದಿರದಲ್ಲಿ ವಿಶೇಷ ಪೂಜೆ ಕಾರ್ಯ, ಧಾರ್ಮಿಕ ಕಾರ್ಯ ನಡೆದವು. ನಂತರ ಭವ್ಯ ರಥೋತ್ಸವ ನಡೆಯಿತು. ಬೀದರ್ ಜಿಲ್ಲೆಯ ಭಾವಗಿಯ ಭದ್ರೇಶ್ವರ ಮಠದ ಶ್ರೀ ಶಿವಕುಮಾರ ಸ್ವಾಮಿ ಅವರು ಜಾತ್ರೆಯಲ್ಲಿ ಭಾಗವಹಿಸಿ ಭದ್ರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಶಿವ ಶಿವ ಹರ ಹರ ಶಿವ ಶಿವ ಶಂಭೋರಾಗ್ನೇಯ ಪ್ರವರ್ತಮಾನಸ್ಯ ಜಾತ್ರೆಯಲ್ಲಿ ಚವಲಹಳ್ಳಿ MP ಕೊಂಡ ವಿಶ್ವೇಶ್ವರಯ್ಯ ರೆಡ್ಡಿ, ತಾಂಡೂರು ಶಾಸಕ ಮನೋಹರ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ತೆಲಂಗಾಣ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ವಿವಿಧ ಭಾಗದಿಂದ ಅಪಾರ ಪ್ರಮಾಣದ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್,
ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.